ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಯಜಮಾನ್ರ ಮನೇಲಿದ್ದೀನಿ, ನಮ್ಮ ಅತ್ತೆಯರ ಮನೇಲಿ. ಹಾಗೆ ಇವತ್ತಿನ ಡೈಲಿ ಲಾಗಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರವೆ ಹುರಿದಿಟ್ಟಿದ್ದೀನಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲರೂ ಲೈಕ್ ಕೊಡಿ, ಹಾಗೆ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ, ಒಗ್ಗರಣೆ ಹಾಕಿದ್ದೀನಿ. ಕಾಯಿ ಸಪ್ರೇಟ್ ತುರಿದಿಟ್ಟಿದ್ದೀನಿ. ಟೀ ಕಾಯಿಸಿದ್ದೀನಿ. ಟೀ ಆಗಲೇ ಒಂದು ಕಪ್ ಕುಡ್ದಾಯಿತು. ಹಾಗೆ ಹೊರಗಡೆ ಬಟ್ಟೆ ಎಲ್ಲ ಒಗೆದು ಪಾತ್ರೆ ತೊಳೆದು ಆಮೇಲೆ ಇವಾಗ ಬಂದು ತಿಂಡಿ ಮಾಡ್ತಾಯಿದ್ದೀನಿ. ಈ ದಿನ ಬಂದುಬಿಟ್ಟು ಏನಪ್ಪ ಅಂದರೆ, ಈ ದಿನ ಭಾನುವಾರ ಸಂಡೇ ಆದ್ದರಿಂದ ಇವತ್ತು ಯಾವುದೇ ಥರದ ಪೂಜೆ ಏನೂ ಇಲ್ಲ. ನಾಳೆ ಕಾರ್ತಿಕ ಸೋಮವಾರ ಅಲ್ವಾ, ನಾಳೆಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ತಿಂಡಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಸುಮ್ಮನಿದ್ದೀವಿ. ಇದು ಸಂಡೇ ಸಾಯಂಕಾಲ ಪೂಜೆ ಮಾಡಿದ್ದೀನಿ, ದೀಪ ಹಚ್ಚಿದ್ದೀನಿ. ನಾವು ಬಾಗಿಲಲ್ಲೂ ದೀಪ ಹಚ್ತೀವಿ. ಹಾಗೆ ಬೆಳಗ್ಗೆನೇ ಅಂಡೆ ಎಲ್ಲ ತೊಳೆದು ನೀಟಾಗಿ ಬೆಳಗ್ಗೆ ತೊಳೆದು ಇಟ್ಟಿದ್ದೀನಿ. ತೊಂಬೆ ನೀರು ಬಿಡ್ತಾರೇನೋ ಅಂತ, ಆದರೆ ನೀರು ಬಿಟ್ಟೇ ಇಲ್ಲ. ಇವಾಗ ಸಾಯಂಕಾಲ ನೈಟ್ಗೆ ಬಂದುಬಿಟ್ಟು ಅನ್ನ ಮಾಡಿದ್ದೀನಿ. ಒಂದು ಲೋಟ ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ. ಟೊಮೊಟೊ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಅನ್ನ ಒಂದೇ ಒಂದು ಲೋಟ ಅಕ್ಕಿ ಹಾಕಿ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಒಬ್ಬೊಬ್ಬರಿಗೆ ಅಡುಗೆ ಮಾಡಬೇಕು ಅಂದರೆ ತುಂಬ ಬೇಜಾರಾಗುತ್ತೆ. ಇದು ಇಳ್ಯದೆಲೆ ನಾಳೆಗೆ ಸೋಮವಾರಕ್ಕೆ ಕಳಶಕ್ಕೆ ಮುಡಿಸೋಣ ಅಂದ್ಬಿಟ್ಟು ಇಳ್ಯದೆಲೆ ತಂದು ಇಟ್ಕೊಂಡಿದ್ದೀನಿ. ಹಾಗೆ ರಾಗಿ ಹಿಟ್ಟು, ಈ ಪಾತ್ರೆ ತುಂಬ ಇತ್ತು ರಾಗಿ ಹಿಟ್ಟು, ಆದರೂ ಒಬ್ಳಿಗೆ ಎಷ್ಟು ಅಂತ ಖರ್ಚಾಗುತ್ತೆ. ಇನ್ನೂ ಇಷ್ಟ ಐತೆ. ನೆನ್ನೆ ನೈಟ್ ಮುದ್ದೆ ಮಾಡ್ಕೊಂಡಿದ್ದೆ, ಇನ್ನು ರಾಗಿ ಹಿಟ್ಟೈತೆ. ಏನೂ ಖರ್ಚಾಗಲ್ಲ. ಒಬ್ಳಿಗೆ ಅಡುಗೆ ಮಾಡೋಕ್ಕೂ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಓಕೆ, ಇದು ಫಿಲ್ಟ್ರ್ ನೀರು, ಅಂದರೆ ನೀರು ಇರಲಿಲ್ಲ ಅಲ್ವಾ, ನಲ್ಲಿ ನೀರು ಬಿಡೋದು 4 ದಿವಸಕ್ಕೊಂದು ಸತಿ ಇಲ್ವಾ, ಅದಕ್ಕೋಸ್ಕರ ಫಿಲ್ಟ್ರ್ ನೀರು ತರಿಸ್ಕೊಂಡಿದ್ದೆ. ಓಕೆ, ಇದು ಬಂದುಬಿಟ್ಟು ಸಾಯಂಕಾಲ ನಾನು ದೀಪ ಹಚ್ಚಿರೋದು. ನಮ್ಮ ಸೈಡು ಬಾಗಿಲಿಗೆ ದೀಪ ಹಚ್ತೀವಿ ನೋಡಿ. ಈ ಥರ ಕಾರ್ತಿಕ ಸೋಮವಾರದಲ್ಲಿ 1 ತಿಂಗಳು ಫುಲ್ಲು ಅಮಾವಾಸ್ಯೆಯಿಂದ ಇನ್ನು ಅಮಾವಾಸ್ಯೆವರೆಗೂ ನಾವು ಈ ಥರ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಈ ಥರ ಬಾಗಿಲುಗಳಿಗೆ ದೀಪ ಹಚ್ತೀವಿ. ನಾನು ಕಿಟಕಿ ಮೇಲೆ ದೀಪ ಇಟ್ಟಿದ್ದೀನಿ. ನಾನು ಹೊರಗಿತ್ತಿ ಬಂದ್ಬಿಟ್ಟು ಬಾಗಿಲಲ್ಲಿ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮ್ಮ ಮನೆ ಬಾವಿ. ಇದು ಹೋಮ್ ಟೂರಲ್ಲಿ ನೀವು ನೋಡಿರ್ಬೋದು. ಓಕೆ ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ರೋಡ್ ಸೈಡು. ಇದು ನಾನು ಹೊರಗಿತ್ತಿ ದೀಪ ಹಚ್ಚಿದ್ದಾರೆ, ಆದರೆ ಒಂದು ಉರಿತೈತೆ, ಒಂದು ಕೆಟ್ಟೋಗೈತೆ. ಗಾಳಿ ಬರ್ತಾ ರೋಡ್ ಸೈಡ್ ಮನೆ ಅಲ್ವಾ, ಗಾಳಿ ಬರ್ತಕ್ಕೆ ದೀಪಗಳು ಉರಿಯೋದೇ ಇಲ್ಲ. ಈ ವೆಹಿಕಲ್ಸ್ ಬೇರೆ ನಾವು ಜಾಸ್ತಿ ಸ್ಪೀಡಾಗಿ ಹೋಗ್ತಾ ಇರ್ತವೆ, ಅದು ಇನ್ನೂ ಜಾಸ್ತಿ ಗಾಳಿ ಬೀಸುತ್ತೆ. ಇದು ಬಂದ್ಬಿಟ್ಟು ನಮ್ಮ ಮನೆ ಬಾವಿ, ಕಾಂಪೌಂಡ್ ಒಳಗಡೆ ಇರೋದು. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.